ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಚಿನ್ ಅವರೇ ಬನ್ನಿ ತಿಂಡಿ ಮಾಡಿ. ನನಗೆ ಬೇಡ. ಒಂದು ನಿಮಿಷ ನಿಂತ್ಕೊಳ್ಳಿ. ಅಲ್ಲ ಯಾಕೆ ನೀವು ಹೀಗೆ ನಡ್ಕೋತಾ ಇದ್ದೀರಾ? ನಾನು ನೋಡ್ತಾನೆ ಇದ್ದೀನಿ. ಯಾಕೆ ಹೀಗೆ ನಡ್ಕೋತಾ ಇದ್ದೀರಾ ನೀವು? ಯಾಕೆ ನಮ್ಮ ಜೊತೆ ಮಾತಾಡ್ತಿಲ್ಲ? ಅಂತ ತಪ್ಪು ನಾವೇನು ಮಾಡಿದ್ದೀವಿ? ಪಾಪ ಅಜ್ಜಿ ಹತ್ರನೂ ನೀವು ಯಾಕೆ ಮಾತಾಡ್ತಿಲ್ಲ? ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ? ಅವ್ರು ಬೇಜಾರಾಗಿರೋದನ್ನ ನೋಡಿ ನನಗೂ ಬೇಜಾರಾಗ್ತಿದೆ. ನಿಮ್ಮನ್ನು ನೋಡ್ತಿದ್ರೆ ನನ್ನ ಅಣ್ಣನೇ ನೋಡ್ದಾಗಾಯ್ತು. ಅಂಥದ್ರಲ್ಲಿ ಯಾಕೆ ಈ ಥರ ನಡ್ಕೋತಾ ಇದ್ದೀರಾ ಸಚಿನ್ ಅವರೇ? ಯಾಕೆ ಅಷ್ಟೊಂದು ಕೋಪ ನಮ್ಮ ಮೇಲೆ? ಬಿಕಾಸ್ ಐ ಗಾಟ್ ಟು ನೋ ಯುವರ್ ಟ್ರೂ ಕಲರ್ಸ್. ಐ ಮೀನ್ ನನಗೆ ನಿಮ್ಮ ನಿಜವಾದ ಬಣ್ಣ ಗೊತ್ತಾಗಿದೆ. ಏನು ಹೇಳ್ತಾ ಇದ್ದೀರಾ? ಹೌದು, ಸುಮ್ಮನೆ ಬಾಯಿ ತುಂಬ ಅಣ್ಣ ಅಂತ ಕರೆದ್ರೆ ನಾನು ನಂಬಿಡ್ತೀನ? ಅಲ್ಲ, ನನ್ನ ಮುಂದೆ ಇಷ್ಟೊಂದು ನೈಸಾಗಿ ಮಾತಾಡೋರು ನನ್ನ ಬೆನ್ನಿಂದೆ ಏನೆಲ್ಲ ಮಾತಾಡಿದ್ದೀರಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಮೇಲೆ ತುಂಬ ಅಭಿಮಾನ ಇಟ್ಕೊಂಡು ಬಂದೆ. ನನ್ನ ಫ್ರೆಂಡ್ ವೈಫ್ ಹೇಗಿರ್ತಾರೆ ಅಂತ ನೋಡೋಣ ಅಂತ ಅಲ್ಲಿಂದ ಇಲ್ಲಿ ಬಂದೆ. ಬಂದಮೇಲೆ ಗೊತ್ತಾಯ್ತು ನಾನಿಲ್ಲಿ ಬರಲೇಬಾರ್ದಿತ್ತು ಅಂತ. ಯಾಕಮ್ಮ ಜಾನು ಅಳ್ತಾ ಇದೆಯಾ? ಈ ಸಮಯದಲ್ಲಿ ಅಳಬಾರ್ದು, ಬೇಜಾರು ಮಾಡ್ಕೋಬಾರ್ದು. ಯಾಕೆ ಅಳ್ತಾ ಇದ್ಯಾ? ಅಜ್ಜಿ, ನಮ್ಮ ಮನೆಗೆ ಬಂದಿದ್ದಾರಲ್ಲ ಸಚಿನ್ ಅವರು, ಅವ್ರು ನನ್ನ ಬಗ್ಗೆ ಏನೇನೋ ಹೇಳಿದ್ರು ಗೊತ್ತಾ? ನಾನು ಮುಂದೊಂಥರ ಹಿಂದೊಂಥರ ನಡ್ಕೋತೀನಂತ ಅಜ್ಜಿ. ನನ್ನ ಮೊಮ್ಮಗಳ ಬಗ್ಗೆ ಹಾಗೆ ಮಾತಾಡ್ದ. ಕರಿಯವನ್ನ ವಿಚಾರಿಸ್ಕೊತೀನಿ. ಅವ್ರಲ್ಲೆಲ್ಲ ಇಲ್ಲ, ಆಚೆ ಕಡೆ ಓಡೋದ್ರು. ಅಲ್ಲ ಅಜ್ಜಿ, ನಾನು ಯಾರ ಜೊತೆ ಹಾಗೆ ನಡ್ಕೊಂಡಿದ್ದೀನಿ ಅಜ್ಜಿ? ಎಲ್ಲರನ್ನೂ ಒಂದೇ ಥರ ನೋಡಲ್ವಾ? ಅದರಲ್ಲೂ ಅವರು ನನ್ನ ಅಣ್ಣನ ಥರ ನೋಡಿದೆ. ಅಂಥದ್ರಲ್ಲಿ ಯಾಕೆ ಅಜ್ಜಿ ಅವರಿಗೆಲ್ಲ ಮಾತಾಡ್ತಿದ್ದಾರೆ? ನಂಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಹೋಗಮ್ಮ, ನಿನ್ನ ಬುದ್ಧಿ ನನಗೆ ಗೊತ್ತಿಲ್ಲ. ಯಾರನ್ನಾದ್ರೂ ಹಚ್ಕೊಂಡ್ಬಿಡ್ತೀಯ, ಆಮೇಲೆ ಅಂತ ಅಳ್ತಾ ಇರ್ತೀಯ. ನೋಡು, ಆ ಮಾತೆಲ್ಲ ನೀನು ತಲೆಗೆ ಹಚ್ಕೋಬೇಡ. ಅವನು ನಗ ಬರಲಿ, ವಿಚಾರಿಸ್ಕೊತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.